ಕೃಪಾಕರ ಮತ್ತು ಸೇನಾನಿ ಈ ಎರಡೂ ಹೆಸರುಗಳನ್ನು ಸಾಧಾರಣವಾಗಿ ನಾವು ಒಂದೇ ಹೆಸರು ಅಂತ ಅಂದ್ಕೊಳ್ಳೋದುಂಟು. ನಾನಂತೂ ಮೊದಲು ಇವರು ಒಬ್ಬರೇ ಲೇಖಕರು ಅಂತ ಅಂದ್ಕೊಂಡಿದ್ದೆ. ಆದರೆ ಇವರು ಒಂದೇ ಹೆಸರಿನಲ್ಲಿ ಬೆಸೆದುಕೊಂಡಿರುವ ಇಬ್ಬರು ಆತ್ಮೀಯ ಗೆಳೆಯರು. ಈ ಹೆಸರು ಕೇಳಿದ ಕೂಡಲೇ ನಮಗೆ ಹಸಿರು, ಪರಿಸರ, ವನ್ಯಜೀವಿಗಳು ಜೊತೆಗೆ ವೀರಪ್ಪನನ್ನೋ ಹೆಸರು ಇವೆಲ್ಲವೂ ತಟ್ಟಂತ ಕಣ್ಮುಂದೆ ಬರುತ್ತೆ. ಇವರು ಪರಿಸರ ವಿಜ್ಞಾನಿಗಳಾಗಿ ತಮ್ಮ ವಿಜ್ಞಾನ ಬರಹಗಳ ಮೂಲಕ ಓದುಗರನ್ನು ಬೆರಗಿಗೆ ಹಚ್ಚಿದವರು ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ವನ್ಯಜೀವಿ ಛಾಯಾಗ್ರಾಹಕರು. ಏಷ್ಯಾಟಿಕ್ ಕಾಡು ನಾಯಿಗಳ ಕುರಿತು ಇವರು ನಿರ್ಮಿಸಿರುವ ದಿ ಪ್ಯಾಕ್ ಅನ್ನೋ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ವೈಲ್ಡ್ ಸ್ಕ್ರೀನ್ ಚಲನಚಿತ್ರೋತ್ಸವದಲ್ಲಿ ಇವರಿಗೆ ಗ್ರೀನ್ ಆಸ್ಕರ್ ಪ್ರಶಸ್ತಿ ಲಭಿಸಿದೆ. ಇವರಿಬ್ಬರನ್ನ ವೀರಪ್ಪನ್ ಒತ್ತೆಯಾಳಾಗಿ ಇಟ್ಕೊಂಡಿದ್ದ. ಆ ಸಂಗತಿಗಳನ್ನು ಸೇರಿದಂತೆ ಪರಿಸರದ ಕುರಿತು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಇವರ ಪುಸ್ತಕಗಳು ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲಿ ರೆಗ್ಯುಲರ್ ಆಗಿ ಬೇಡಿಕೆ ಇರುತ್ತೆ. ಸೊ ಬನ್ನಿ ಆ ರೆಗ್ಯುಲರ್ ಬೇಡಿಕೆ ಇರುವಂಥ 3 ಪುಸ್ತಕಗಳನ್ನ ನಾವು ಪರಿಚಯ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಜೀವಜಾಲ. ಸೊ ಕೆ ಪುಟ್ಟಸ್ವಾಮಿ ಮತ್ತು ಕೃಪಾಕರ ಸೇನಾನಿ ಅವರಿಂದ ರಚಿತವಾದ ಜೀವಜಾಲ ಕೃತಿ. ಸೊ ಪರಿಸರ ಮತ್ತು ಜೀವ ವೈವಿಧ್ಯದ ಮೇಲಿನ ಕನ್ನಡದ ಪ್ರಮುಖ ವೈಜ್ಞಾನಿಕ ಕೃತಿ. ಈ ಪುಸ್ತಕವು ಪ್ರಕೃತಿಯ ಆಹಾರ ಸರಪಳಿ, ಪ್ರಾಣಿಗಳ ಸಾಮ್ರಾಜ್ಯ, ವಲಸೆ ಮತ್ತು ಮಾನವನ ಹಸ್ತಕ್ಷೇಪದಿಂದಾಗುವ ಪರಿಸರ ನಾಶದ ಬಗ್ಗೆ ವಿವರಣೆ ಕೊಡುತ್ತೆ. ಇದಕ್ಕೆ 1999ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಲಭಿಸಿದೆ. ಎರಡನೇದು ಕೆನ್ನಾಯಿಯ ಜಾಡಿನಲ್ಲಿ. ವನ್ಯಜೀವಿ ಸಾಕ್ಷ್ಯಚಿತ್ರ ನಿರ್ಮಾಪಕರಾಗಿ ಕಾಡಿನಲ್ಲಿ ಕಳೆದ ರೋಮಾಂಚಕ ಅನುಭವಗಳನ್ನೊಳಗೊಂಡ ಕನ್ನಡ ಕೃತಿ. ಕಾಡು ನಾಯಿಗಳ ಜೀವನ, ಪರಿಸರ ಮತ್ತು ಮಾದ, ಬೊಮ್ಮನಂಥ ಕಾಡಿನ ಮಕ್ಕಳನ್ನ ಇದರಲ್ಲಿ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಈ ಪುಸ್ತಕವು ವನ್ಯಜೀವಿಗಳ ನೈಜ ಚಿತ್ರಣ ಮತ್ತು ಪರಿಸರದ ಸೂಕ್ಷ್ಮತೆಗಳನ್ನು ಮನೋಜ್ಞವಾಗಿ ವಿವರಿಸುತ್ತೆ. ಮೂರನೇದು ಸೆರೆಯಲ್ಲಿ ಕಳೆದ 14 ದಿನಗಳು. ಈ ಪುಸ್ತಕ ಇನ್ನೂ ಹೆಚ್ಚಿಗೆ ಬೇಡಿಕೆ ಇರುತ್ತೆ. ವೀರಪ್ಪನಿಂದ ಅಪಹರಣಕ್ಕೆ ಒಳಗಾಗಿ 14 ದಿನಗಳು ಅವನೊಟ್ಟಿಗೆ ಕಾಡಿನ ಬಂಧನದಲ್ಲಿ ಕಳೆದು ತಾವು ಕಂಡ ವೀರಪ್ಪನನ್ನು ಕೃಪಾಕರ ಮತ್ತು ಸೇನಾನಿಯವರು ಈ ಕೃತಿಯಲ್ಲಿ ದಾಖಲಿಸಿದ್ದಾರೆ. ಕೃಪಾಕರ ಸೇನಾನಿ ಅವರ ಮ್ಯಾಜಿಕ್ ಶೈಲಿಯ ಬರವಣಿಗೆ ಮತ್ತು ಕೃತಿಯ ಮಧ್ಯೆ ನಿಮಗೆ ಮುಖ ತೋರುವ ಗುಜ್ಜರಪ್ಪ ಅವರು ಬಿಡಿಸಿರುವಂಥ ವಿಶಿಷ್ಟ ಚಿತ್ರಗಳು ಈ ಪುಸ್ತಕದಲ್ಲಿ ನಿಮಗೆ ಓದೋಕ್ಕೆ ಒಳ್ಳೆ ಥ್ರಿಲ್ ಕೊಡುತ್ತೆ. ಈ 3 ಪುಸ್ತಕಗಳು ನಮ್ಮಲ್ಲಿ ಅತಿ ಹೆಚ್ಚಿನ ಬೇಡಿಕೆ ಹೊಂದಿರುವಂಥ ಪುಸ್ತಕಗಳು. ಸೊ ಈ ಪುಸ್ತಕಗಳನ್ನ ನೀವು ಓದಬೇಕು. ಪರಿಸರ ಮತ್ತು ಪ್ರಾಣಿಗಳು, ವನ್ಯಜೀವಿಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದರೆ ದಯವಿಟ್ಟು ಈ 3 ಪುಸ್ತಕಗಳನ್ನ ನೀವು ಗಮನಿಸ್ಬೋದು. ಸೊ ಈ ಎಲ್ಲ ಪುಸ್ತಕಗಳು ನಮ್ಮ ಬೀಟಲ್ ಬುಕ್ ಶಾಪ್ನಲ್ಲಿ ಲಭ್ಯ. ಸೊ ನಿಮ್ಗೆ ಆಸಕ್ತಿ ಇದ್ದರೆ ದಯವಿಟ್ಟು ನಮ್ಮ ವೆಬ್ಸೈಟ್ನಲ್ಲಿ ಹೋಗಿ ಆರ್ಡರ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಸೊ ಇದೇ ರೀತಿಯ ಪುಸ್ತಕಗಳ ಪರಿಚಯ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನ ನೀವು ಫಾಲೋ ಮಾಡಿ, ಅಥವಾ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಚಾನಲ್ನ ಜಾಯ್ನ್ ಆದರೂ ಸಾಕು. ನಾವು ರೆಗ್ಯುಲರಾಗಿ ಅಪ್ಡೇಟ್ಸ್ ಕಳಿಸ್ತೀವಿ. ಸೊ ಓದಿ. ಈಗಾಗಲೇ ಈ ಪುಸ್ತಕಗಳಲ್ಲಿ ಯಾವುದಾದ್ರೂ ನೀವು ಓದಿದರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು.